ಎಲ್ರಿಗೂ ನಮಸ್ಕಾರ. ನನಗಿವತ್ತೊಂಥರ ಎಲ್ಲೆಲ್ಲೂ ನಾನೇ ಅಂತ ಬೆಳಗ್ಗೆಯಿಂದ ನಾನೇ ಮೊದಲನೇದಾಗಿ ಈ ಒಂದು ಶುಭಾಶಯ ತಂಡಕ್ಕೆ ಶುಭ ಕೋರಕ್ಕೆ ಬಂದಿರೋ ಅಷ್ಟು ಜನ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ಗಳಿಗೆ ನಾನು ನನ್ನ ಸಿನಿಮಾ ಬಗ್ಗೆ ವಿಶ್ ಮಾಡಿದ್ಕು ಥ್ಯಾಂಕ್ ಯು ಹೇಳ್ತೀನಿ. ಯು ಡನ್ ಸಮ್ ಗ್ರೇಟ್ ಜಾಬ್ಸ್. ಅದು ಇಪ್ಪನಿ ತಪ್ಪಿದ ಆಗಿರ್ಬೋದು, ಗರುಡ ಪುರಾಣ ಆಗಿರ್ಬೋದು, ಹೊಂದಿಸಿ ಬರಿಯರಿ ಆಗಿರ್ಬೋದು, ಅಮೇಝಿಂಗ್ ಕನ್ನಡ ಸಿನಿಮಾಸ್. ಆ್ಯಂಡ್ ಬ್ಲಿಂಕ್ ಆಲ್ಸೋ ಸರ್, ವೆರಿ ಬ್ಯೂಟಿಫುಲ್ ಫಿಲಮ್. ನಂದು ಶ್ರೀನಿಧಿ ಹೇಳ್ತಾನೆ ಇರ್ತೀನಿ ಯಾವಾಗಲೂ. ಸೊ ಹಾಗಾಗಿ ಒಂದಷ್ಟು ಜನ ವೆರಿ ಪ್ರಾಮಿಸಿಂಗ್ ಫಿಲ್ಮ್ ಮೇಕರ್ಸ್ ಇವತ್ತಿಲ್ಲಿ ಬಂದು ನಾಗಾರ್ಜುನ ಶರ್ಮಾಗೆ ವಿಶ್ ಮಾಡ್ತಿರೋ ಉದ್ದೇಶನೇ ಅವನು ಆ ಥರದೊಂದು ಸಂಪಾದನೆ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ. ಸಾಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇಂಡಿಪೆಂಡೆಂಟ್ ಸಿಂಗರ್ಸ್ ಅದೇ ಹೇಳ್ತಾ ಇಲ್ವಾ, ಇವತ್ತು ಸಿನಿಮಾ, ವೆಬ್ ಸೀರೀಸು, ಈ ಥರ ಆಲ್ಬಮ್ ಸಾಂಗ್ಸ್ ಯಾವುದಕ್ಕೂ ಏನು ಡಿಫ್ರೆನ್ಷಿಯೇಷನ್ ಇಲ್ಲ. ಜನ ಎಲ್ಲಾನು ಇಷ್ಟಪಡ್ತಿರುತ್ತೆ. ಎವ್ರಿಥಿಂಗ್ ಇಸ್ ಗೋಯಿಂಗ್, ಎಲ್ಲ ಕಡೆನೂ ರೀಚ್ ಔಟ್ ಆಗ್ತಾ ಇದೆ. ಸೊ ಇದನ್ನು ನನಗೆ ತುಂಬ ಇಷ್ಟ ಆಗಿದೆ ಏನಿದಿರಲಿ ಅಂತಂದರೆ, ಪೃಥ್ವಿ ಆ್ಯಂಡ್ ಅಂಜಲಿ ಅವ್ರು ಒಪ್ಕೊಂಡಿರೋದು. ಯಾಕಂದರೆ ಇದು ಬರೀ ಒಂದು ಸಿಂಗಲ್ ಆಗುತ್ತೆ, ನಾವು ಮಾಡಲ್ಲ, ನಾವು ಸಿನಿಮಾ ಮಾತ್ರ ಮಾಡಬೇಕು, ಆ ಥರದ್ದು ಏನು ತಲೆಯಲ್ಲಿ ಇಟ್ಕೊಳ್ದೇನೆ ಇದನ್ನ ಒಪ್ಕೊಂಡು ಮಾಡಿದೆ. ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್, ನೀವು ನಾರ್ತಲ್ಲಿ ನೋಡಿದ್ರೆ ಎಲ್ಲ ಆಲ್ಬಮ್ ಸಾಂಗ್ಸ್ಗಳಲ್ಲಿ ಟಾಪ್ ಆಕ್ಟರ್ಸಸ್ಗಳು ಮಾಡ್ತಾರೆ. ಸೊ ಅದನ್ನ ಸಿನಿಮಾಕ್ಕಿಂತ ಜಾಸ್ತಿ ಪ್ರೀತಿಯಿಂದ ಮಾಡ್ತಾರೆ ಅಲ್ಲಿ. ಸೊ ಅದು ನೀವೊಂದು ಟ್ರೆಂಡ್ ಶುರು ಮಾಡೋದಕ್ಕೆ ಬೋತ್ ಆಫ್ ಯು ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಆ್ಯಂಡ್ ಮ್ಯೂಸಿಕ್ ಬ್ಯೂಟಿಫುಲಿ ಡನ್. ಜೋ, okay. I don't know whether you need instrument or not in with that fingers and finger rings only you will compose. Is that also some musical instrument for you? No. Okay, just for you. Swag, is it? Okay. That's the first thing I noticed when you were here. All this 8 fingers you've got rings, no? Nice, man. But apart from that, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮ್ಯೂಸಿಕ್. ಇಟ್ಸ್ ವೆರಿ ಸೂದಿಂಗ್. ಈ ಥರದೆಲ್ಲ ಒಂದು ರಿಪೀಟಲ್ಲಿ ಕೇಳಬೇಕು ಅಂತ ಅನ್ಸೋ ಥರದ್ದು ಒಂದು ಮ್ಯೂಸಿಕ್ಕು. And arrangement wise, so beautifully it is arranged. So you have a great future, have a wonderful career. And Jaskaran, what a singer you are. We are so blessed that you are singing in Kannada. Thank you so much. ಅದು ಕನ್ನಡದಲ್ಲಿ ಈ ಥರದ ಒಂದು ಪ್ರತಿಭೆ, ಒಂದು ನಾರ್ತಿಂದ ಬಂದಂಥ ಒಂದು ಪ್ರತಿಭೆನ ಕನ್ನಡದವ್ರು ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಎಲ್ಲಿಂದ ಬಂದಿರೋದನ್ನ ಯಾವತ್ತು ಕನ್ನಡಿಗರು ಅದನ್ನು ಯೋಚನೆ ಮಾಡಲ್ಲ. ಪ್ರತಿಭೆ ಅವ್ರ ಟ್ಯಾಲೆಂಟ್ ಅಷ್ಟೇ ಗುರುತಿಸಿದ್ದಾರೆ. ಸೊ ಹಾಗಾಗಿ ಜಸ್ಕರನ್, ಅದೇ ಹೌ ಶಿ ಸೆಡ್, ಯುವರ್ ಸಾಂಗ್ಸ್ ಆರ್ ಆಲ್ವೇಸ್ ಇನ್ ಅವರ್ ಪ್ಲೇ ಲಿಸ್ಟ್. ಇವತ್ತು ಬೆಳಗ್ಗೆ ಒಂದು ಸಾಂಗ್ ರಿಲೀಸ್ ಆಗಿದೆ ನಿಮ್ದು. ಇಟ್ಸ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ಅವರ ದ್ವಾಪರ ಸಾಂಗಿಗೆ ಒಂಥರ ಅನ್ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಗಿದ್ವಿ ನಮ್ಮ ಮದುವೆ ಟೈಮಲ್ಲಿ. ನಾನು ಇವರು ಯಾವ ರೀಲ್ ನೋಡೋದು ಅದೇ ಸಾಂಗಿಗೆ ಓಡ್ತಾ ಇತ್ತು ನಮ್ಗೆ ಅವಾಗ. ಸೊ ಹಾಗಿತ್ತು. ಆ್ಯಂಡ್ ಪೃಥ್ವಿ ಈಸ್ ಅ ಅಮೇಝಿಂಗ್ ಆ್ಯಕ್ಟರ್. ನಾನು ತುಂಬ ಸತಿ ಹೇಳಿದ್ದೀನಿ, ಇಲ್ಲೂ ಅಷ್ಟೇ. ಒಂದೇ ಒಂದು ಶಾರ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಮತ್ತೆ ರಿಪ್ಲೈ ನೋಡಿ, ಒಂದು ಜೀಪಲ್ಲಿ ಹೋಗ್ತಾ ಇರ್ತಾರೆ, ಒಂದು ಕಣ್ಣೀರು ಒರೆಸ್ಕೊಳ್ಳೋದು ಒಂದು ಶಾರ್ಟ್ ಬರುತ್ತೆ. ಅಂದ್ರೆ ಟೆಕ್ನಿಕಲ್ ನನಗೆ ಗೊತ್ತು, ಅದು ರಿಗ್ ಮಾಡಿರ್ತಾರೆ, ಕ್ಯಾಮ್ರಾ ರಿಗ್ ಮಾಡಿರ್ತಾರಲ್ಲಿ, ಡೈರೆಕ್ಟರ್ ಇರಲ್ಲ, ಯಾರಿರಲ್ಲ, ಅವ್ರೊಬ್ಬರೇನೆ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಟೈಮಿಂಗು, ಆ ಮೂಡ್ ತರಿಸ್ಕೊಂಡು ಡೈರೆಕ್ಟರ್ ಇದ್ದ ಆಕ್ಷನ್ ಕಟ್ ಹೇಳೋದು ಬೇರೆ. ಕ್ಯಾಮ್ರಾನಲ್ಲೆಲ್ಲ ಆನ್ ಮಾಡಿಬಿಟ್ಟಿರ್ತಾರೆ, ಹೋಗ್ತಾ ಸರ್ ಇಂಥ ಟೈಮ್ ಆದ್ಮೇಲೆ ಅಲ್ಲಿ ಆಗ್ಬೇಕು ಅಂತಂದ್ರೆ ಅವ್ರಾಗೆ ವಾಲಂಟಿಯರ್ ಆಗಿ ಮಾಡಿದಂಥ ಶಾರ್ಟ್. ಯಾಕಂದ್ರೆ ಅದಕ್ಕೆ ಮಿಕ್ಕಿದೆಲ್ಲ ಅದಕ್ಕೂ ನಾಗಾರ್ಜುನ ಶರ್ಮಾದ ಎಫರ್ಟ್ ಇರುತ್ತೆ, ಮುರುಘಾ ಎಫರ್ಟ್ ಹಾಕಿ ಮಾಡಿರ್ತಾರೆ. ದಟ್ ಶಾರ್ಟ್ ಐ ನೋ ದ ವ್ಯಾಲ್ಯೂ ಆಫ್ ದಟ್ ಶಾರ್ಟ್. ಸೊ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಕ್ಟರ್ ಹಿ ಈಸ್ ಅಂತ ಅಂದ್ಬಿಟ್ಟು ಅಂತ. ನಂದು ಒಂದೇ ಒಂದು ಕ್ವಶನ್, ಕಂಪ್ಲೇಂಟ್ ಏನೋ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದೀನಿ, ಯಾವ್ದಾದ್ರು ನಾನು ಲಿರಿಕ್ಸ್ ಬರ್ಕೊಂಡಿದ್ದೀನ? ಇಲ್ಲ. ನಾನು ಆಕ್ಟಿಂಗ್ ಬಿಟ್ಟು ಡೈರೆಕ್ಟರ್ ಬಂದ ಮೇಲೆ ನಾನು ಆಕ್ಟಿಂಗ್ ಹೋಗಿದ್ದೀನ? ಇಲ್ಲ. ನಿಮಗೆ ಯಾಕೆ ಡೈರೆಕ್ಷನ್ ಹುಚ್ಚಿಬಿಡೋದು? ಏನ್ ಪ್ರಾಬ್ಲಮ್ ನಿಮ್ಮದು? ನಾವು ಹೌದು ಸ್ವಲ್ಪ ಲೇಟ್ ಆಗ್ತಿದೆ ಮಾಡೋದು, ನಮಗೂ ಏನೇನೋ ಸಮಸ್ಯೆಗಳಿರುತ್ತೆ, ಲೇಟ್ ಆಗ್ತಿದೆ ಡೈರೆಕ್ಷನ್ ಮಾಡೋದು, ಮಾಡ್ತೀವಿ. ಬಟ್ ನೋಡಿದ್ದೆಲ್ಲ ಎಂತ ಅದ್ಭುತ ಡೈರೆಕ್ಟರ್ಗಳೆಲ್ಲ ಇದ್ದಾರೆ. ಇವ್ರು ಆಕ್ಟರ್ ಅಂತ, ಅವ್ರು ಆಕ್ಟಿಂಗು ಮಾಡ್ತಾರಂತ, ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾರಂತೆ. ಇವ್ರು ಲಿರಿಕ್ ಬರಿತಾ ನಾನು ಒಂದ್ 2 ಸತಿ ಎಲ್ಲೋ ಹೇಳ್ಬಿಟ್ಟಿದ್ದೆ ಅವ್ರ ಒಳಗಡೆ. ಇಲ್ಲ, ನಿಜವಾಗ್ಲೂ ಡೈರೆಕ್ಟರ್ ಅವ್ನ ಒಳಗಡೆ ನಮ್ಮ ಲಿರಿಕ್ಸ್ ಬರೀಬೇಕಾದ್ರೆ ಅವ್ನು ಕೊಡೋ ಇನ್ಪುಟ್ಸ್ಗೆ ನಾಗಾರ್ಜುನ ಶರ್ಮಾ ಅವ್ನ ನಿನ್ನ ಹತ್ರ ಇದೆ ಮಗ ಟ್ಯಾಲೆಂಟ್ ಅಂತಂದ್ರೆ ಸುಮ್ಮನೆ ಲೈಟ್ ಆಗಿ ಬಂದಂಗೆ. ಈಗ ಇಲ್ಲಿಂದ ನೆಕ್ಸ್ಟ್ ಹಂಗೆ ತಿರ್ಸ್ಕೊಂಡು ನೆಕ್ಸ್ಟ್ ಸರ್ ಅದೇ ನಮ್ಮ ಫಿಲ್ಮ್ ಟ್ರೈಲರ್ ಬಿಡ್ತೇನೆ ಸರ್, ಒಂದ್ಸಲ ನೋಡಿ ಸರ್ ಅಂತ ಅಲ್ಲಿಗೆ ಬರ್ತೀರಾ. ಬಟ್ ಓಕೆ, ವೆಲ್ಕಮ್. ಅದಕ್ಕೊಂದು ಬೆಸ್ಟ್ ವಿಷಯ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಷ್ಟು, ಇನ್ನೇನು ಮಾಡೋದು ನಾವು ಅದರಲ್ಲೇನೆ. ಬಟ್ ಅಗೇನ್ ಅಮೇಝಿಂಗ್ ಟ್ಯಾಲೆಂಟ್. ನನ್ನ ಜೊತೆಗೆ ಫಸ್ಟ್ ಸಾಂಗ್ ನಾವು ವರ್ಕ್ ಮಾಡಿದ್ದು ಕಾಟಿರ ಪುಣ್ಯಾತ್ಮ ಅಂತ ಒಂದು ಸಾಂಗ್. ನಾಗಾರ್ಜುನ ಶರ್ಮಾ ತುಂಬಾ ಬ್ಯೂಟಿಫುಲ್ ಆಗಿ ಬರ್ಕೊಟ್ಟ ಸಾಂಗ್ನ. ಅಂದ್ರೆ ಏನಾದ್ರು ಒಂದು ಸಿಚುವೇಶನ್ ಅಷ್ಟೇ ಅಲ್ಲ, ಒಂದು ಸಿನಿಮಾ ಕಥೆನೇ ಅರ್ಥ ಮಾಡ್ಕೊಂಡು ಯಾವ ಸಿಚುವೇಶನ್ ಏನ್ ಸಾಂಗ್ ಬಂದ್ರೆ ಕರೆಕ್ಟು, ಏನ್ ಲೈನ್ಸ್ ಬಂದ್ರೆ ಕರೆಕ್ಟು,
ಇವತ್ತು ಏಳುಮಲೆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ರೀಚ್ ಆಗ್ತಿದೆ ಅಂತಂದ್ರೆ ಅವ್ರು ಬರೆದಂಥ ಸಾಂಗ್ಸ್ 3 ಸಾಂಗ್ಗಳನ್ನು ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಇವತ್ತು ಲಾಸ್ಟ್ ನಮಗೆ ರೀ ರೆಕಾರ್ಡಿಂಗ್ ಟೈಮಲ್ಲಿ ಒಂದು ಸಾಂಗ್ 8 ಸಾಂಗ್ ಬೇಕು ಅಂತ ಕೇಳಿದ್ರೆ ಜಸ್ಟ್ ಇನ್ ಫ್ಯೂ ಅವರ್ಸ್ ಅಲ್ಲಿ ನನಗೆ ಒಂದು ಬರ್ಕೊಟ್ಟ. ಇವತ್ತು ಅದೇ ಎಲ್ಲ ಕಡೆ ಅಷ್ಟು ಇಷ್ಟಪಡ್ತೀರ ಅಂದ್ರೆ ಅಷ್ಟು ಅವನಿಗೆ ಡೆಡಿಕೇಶನ್ ಒಂದು ಕೆಲಸದ ಮೇಲೆ. ಇವಾಗ ಯಾರೋ ಹೇಳ್ತಿರು ಒಂದು 30 ಸಾಂಗ್ ಪರ್ ಡೇ ಬರೀತಾನೆ ಸರ್ ಅಥವಾ ಏನೋ ಅಷ್ಟಿದೆ, ಈ ತಿಂಗಳು 30 ಸಾಂಗ್ ಬರ್ದಿಯಾನೆ ಅಂತ ಅಂದ್ಬಿಟ್ಟು ಅಂತ. 30 ಅಲ್ಲ, ಅವ್ನಿಗೆ 300 ಸಾಂಗ್ ಕೊಟ್ರು ಅದು ಫಸ್ಟ್ ಸಾಂಗ್ ತರ ಪ್ರೀತಿಯಿಂದ ಬರೀತಾನೆ ನಾಗಾರ್ಜುನ ಶರ್ಮಾ. ದಟ್ ಈಸ್ ವೈ ಇಸ್ ವಾಟ್ ಈ ವರ್ಷದ ಬಿಗ್ಗೆಸ್ಟ್ ಸಕ್ಸಸ್ ಯಾಕೆ ನಾಗಾರ್ಜುನ ಶರ್ಮಾ ಸಿಕ್ಕಿದೆ ಅಂತಂದ್ರೆ ದಟ್ ಈಸ್ ಇಸ್ ಹಾನೆಸ್ಟಿ. ಗುರು ಸರ್ ಹೇಳಿದ್ರು ನೀವೆಷ್ಟು ಕರೆಕ್ಷನ್ ಆದ್ರೂ ಹೇಳಿ ಅಂತ. ಇವಾಗಲೂ ಸರ್ ಈಗಲೂ ನಾವು ಯಾವುದೋ ಒಂದು ಸಾಂಗ್ ಬರೆದ್ರೆ ಕರೆಕ್ಷನ್ಸ್ ಹೇಳಿದ್ರೆ ಒಂದು ಕ್ವಶನ್ಸ್ ಕೇಳಿದ್ರೆ ಆ ರೆಸ್ಪೆಕ್ಟ್ ಕೊಡ್ತಾನೆ. ಅವ್ರು ಡೈರೆಕ್ಟ್ ಯಾಕೋ ಕರೆಕ್ಷನ್ ಕೇಳಿದ್ರೆ ಅವ್ನಿಗೆ ಇಷ್ಟ ಆಗಿಲ್ಲ ಮತ್ತೆ ಬರೆಯೋಣ. ನಂದು ಒಂದು ಚಾಟ್ ಲಿಸ್ಟ್ ಯಾವಾಗ ತೆಗೆದ್ರೆ ಕಾನ್ವರ್ಸೇಷನ್ಸ್ ಎಲ್ಲ 1:45 2 ಗಂಟೆಗೆ ಸಾರ್ ಅಂತ ಯಾವ್ದೋ ದಿನಕ್ಕೆ ಕಳ್ಸಿರ್ತಾನೆ. ಸಾರ್ ಹಿಂಗೆ ಓಕೆನಾ ಸರ್ ಇದು ಅಂತ ಅಂದ್ಬಿಟ್ಟು ನಾನು ಇದ್ದಿದ್ರೆ ವಾಪಸ್ ಅದಕ್ಕೆ ಕಳಿಸಿರ್ತೀನಿ. ಅಂದ್ರೆ ಅಲ್ಲಿವರೆಗೂ ಹಿಸ್ ಬೀನ್ ವರ್ಕಿಂಗ್ ಆನ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ಅಂತ. ಸೊ ನಾಗಾರ್ಜುನ ಶರ್ಮಾ ಹ್ಯಾವ್ ಅ ವಂಡರ್ಫುಲ್ ಡೈರೆಕ್ಷನಲ್ ಕೆರಿಯರ್. ಈ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ. ಆ ಪರಿಕಲ್ಪನೆ ಚೆನ್ನಾಗಿದೆ ಸರಿನಾ. ಏನು ತೀರಾ ಬ್ಯಾಕ್ ಸ್ಟೋರಿಗಳು ಹೇಳ್ದೇನೆ ಡೈರೆಕ್ಟ್ ಅಲ್ಲಿಂದನೇ ಕತೆ ಓಪನ್ ಮಾಡಿ ಅಷ್ಟು ಎಮೋಷನಲಿ ತಗೊಂಡ್ಬಂದು ಅದಕ್ಕೊಂದು ರೌಂಡ್ ಆಫ್ ಮಾಡೋದೆ 4 ನಿಮಿಷದಲ್ಲಿ ಅದೆಲ್ಲ ಮಾಡೋದಷ್ಟು ಈಸಿ ಇಲ್ಲ. ಸೊ ತುಂಬಾ ಚೆನ್ನಾಗಿದ್ದಿದ್ಯಾ. ಆ್ಯಂಡ್ ನಿನಗೆ ಸಪೋರ್ಟ್ ಮಾಡಿದಂಥ ವೈಷ್ಣವಿ ಫಿಲಮ್ಸ್ ಸಿನಿಮಾ ಅಂತಂದ್ರೆ ಅದಕ್ಕೆ ಓಕೆ ಏನು ಬರುತ್ತೆ OTT ಸ್ಯಾಟಲೈಟ್ ರೈಟ್ಸು ಡಬ್ಬಿಂಗು ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈ ಥರ ಎಲ್ಲ ಬಂದಾಗ ಇಟ್ಸ್ ಓನ್ಲಿ ಪ್ಯೂರ್ ಪ್ಯಾಷನ್. ಆಯಿತು ಮಾಡೋಣ ನಮ್ಮ ಕಡೆಯಿಂದ ಯಾವುದೋ ಒಂದಷ್ಟು ಟ್ಯಾಲೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಆ್ಯಂಡ್ ಯು ಗಾಟ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಟೀಮ್. DOP ಐ ಥಿಂಕ್ ಐ ಶುಡ್ ಮೆನ್ಷನ್ ವಿಶ್ವಾಸ್ ಅದ್ಭುತವಾಗಿ ಮಾಡಿದಿರೋ ಸೂಪರ್ ಬಿಟೇಸ್. ಅಂದ್ರೆ ಆಕ್ಟರ್ ಅದು ಲೀಡ್ ಆಕ್ಟರ್ ಪೇಂಟರ್ ಅಂತ ಗೊತ್ತು, DOPನೂ ಪೇಂಟರ್ ತರ ಫೀಲ್ ಮಾಡ್ಬಿಟ್ಟಿದ್ದಾರೆ ಒಳಗಡೆ. ಎವ್ರಿ ಫ್ರೇಮ್ ನೀವು ಸುಮ್ಮನೆ ಎಲ್ಲಿ ಬೇಕಾದ್ರೆ ಫ್ರೀಸ್ ಮಾಡಿ ಈ ವಿಡಿಯೋ ನೋಡ್ತಾ ಎಲ್ಲಿ ಬೇಕಾದ್ರೆ ಫ್ರೀಸ್ ಮಾಡಿ ಅದೊಂದು ಪೇಂಟಿಂಗ್ ತರ ಅನಿಸ್ತಾ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಿರ ವಿಶ್ವಾಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು. ಅಂಡ್ ಮುರುಘಾ ನಂದು ಮುರುಘನ್ ಒಂದು ಲಾಂಗ್ ಯಾವಾಗ ನಾವು ರಿಯಾಲಿಟಿ ಶೋಗಳು ಮಾಡ್ತಿದ್ವಿ, ನಾನೇ ಅದು ಅನಿವಾರ್ಯ ಕಾರಣಗಳಿಂದ ಕೊರಿಯೋಗ್ರಫಿ ಮಾಡ್ತಿದ್ದೆ. ಅವಾಗ ಅವನ್ನೆಲ್ಲ ಅವ್ನ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅವಾಗಿಂದ ಇನ್ನು ಸ್ಟ್ರಗ್ಲಿಂಗ್ ಡೇಸ್ ಇಂದ ಏನು ಮುರುಘಾ ಜೊತೆಗೆ ವರ್ಕ್ ಮಾಡೋಕ್ಕಾಗಿಲ್ಲ ಇವಾಗ, ಬಟ್ ವಿಲ್ ಶೋರ್ಲಿ ವರ್ಕ್ ಸಮ್ ಟೈಮ್ ವೆರಿ ಸೂನ್ ಅಂತ ಒಂದು ಹೇಳ್ತೀನಿ. ಆ್ಯಂಡ್ ಬ್ಯೂಟಿಫುಲ್ ಟೆಕ್ನಿಷಿಯನ್, ದಿ ಎಡಿಟರ್, ದಿಸ್ ಆರ್ಟ್ ವರ್ಕ್ ಎಲ್ಲಾನು ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಒನ್ ಆಫ್ ದಿ ಅಗೇನ್ ಹೈಲೈಟ್ಸ್ ಇಸ್ ಅಂಜಲಿ, ವೆರಿ ಪ್ರಿಟಿ. ನೀವು ಕಾಣಿಸ್ತಾರೆ, ಇಟ್ಸ್ ನಾಟ್ ಓನ್ಲಿ ಬೀಂಗ್ ಪ್ರಿಟಿ, ಇಟ್ಸ್ ಅಗೇನ್ ಎಮೋಟಿಂಗ್ ಹಿಯರ್. ಸೊ ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿದಿರ. ಯು ಬೋತ್ ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆಲ್ಸೋ. ಸೊ ಹ್ಯಾವ್ ಗ್ರೇಟ್ ಕೆರಿಯರ್ ಫಾರ್ ಯು ಆಲ್ಸೋ. ವಿಶಿಂಗ್ ಯು ಗ್ರೇಟ್ ಕೆರಿಯರ್. ಗುಡ್ ಲಕ್. ಆ್ಯಂಡ್ ಒನ್ಸ್ ಅಗೇನ್ ಶುಭಾಶಯಗೆ ನಮ್ಮ ಕಡೆಯಿಂದ ಪ್ರೀತಿಯ ಶುಭಾಶಯಗಳು.